ವಚನ ಮಳೆಯಾಗಿ ಸುರಿಯುವುದು, ಸತ್ಯ ಹೂವಾಗಿ ಹರಳುವುದು. ಸತ್ಯ ಸತ್ಯವೇ, ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಅಗಾಪೆ ಗಾಸ್ಪೆಲ್ ಮಿನಿಸ್ಟ್ರೀಸ್ನ ಸತ್ಯಂ ಸತ್ಯವೇ ಅನ್ನುವಂಥ ಈ ಸುವಾರ್ಥ ಸಂದೇಶಕ್ಕೆ ಕ್ರಿಸ್ತನ ಪ್ರೀತಿಯಲ್ಲಿ ನಿಮ್ಮೆಲ್ಲರನ್ನ ನಾನು ಸ್ವಾಗತಿಸುತ್ತೇನೆ. ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ನಿಮ್ಮೆಲ್ಲರಿಗೂ ಕೂಡ ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಪ್ರಿಯರೇ, ಸಂತೋಷ ಅಂತ ಹೇಳಿ ಆ ಪದ ಕೇಳಿದಾಗ್ಲೇನೆ ಒಂದು ಸಂತೋಷ. ಬಹುಶಃ ಆ ಪದ ಆದ ನಂತರನೋ ಆ ಪದಕ್ಕೆ ಸಂಬಂಧಪಟ್ಟಂಗೆ ಏನೋ ಒಂದು ಸಂತೋಷ, ಉಲ್ಲಾಸ ತರುವಂಥ ಒಂದು ಸಂದರ್ಭನೋ ಏನೋ ಇದೆ ಅಂತ ಹೇಳಿ ನಾವು ಭಾವಿಸ್ತೇವೆ. ಸೊ ಹಾಗಾಗಿ ಆ ಸಂತೋಷ ಅನ್ನುವಂಥ ಪದ ಬಹಳ ಜನಕ್ಕೆ ಅಚ್ಚುಮೆಚ್ಚು ಇಷ್ಟವಾದಂಥ ಪದ. ಅದಕ್ಕೆ ಅನೇಕರ ಹೆಸರುಗಳು ಸಂತೋಷ ಅಥವಾ ಜಾಯ್ಸ್ ಅಂತೆಲ್ಲ ಹೆಸರನ್ನ ಇಡ್ತಾರೆ. ಮನುಷ್ಯರು ನಾವು ಸಂತೋಷವಾಗಿರಬೇಕು, ಇತರನ್ನ ಸಂತೋಷಪಡಿಸ್ಬೇಕು ಎಂಬುದಾಗಿ ಬಹಳ ಪ್ರಯತ್ನ ಪಡ್ತೇವೆ. ಆದರೆ ವಾಕ್ಯದಲ್ಲಿ ಯಾರು ಸಂತೋಷವಾಗಿರಬೇಕು, ಯಾರನ್ನ ಸಂತೋಷ ಪಡಿಸ್ಬೇಕು, ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡುವಾಗ ಲೂಕ 15ನೇ ಅಧ್ಯಾಯದ ಒಂದು ವೇದ ಭಾಗ 1ನೇ ವಾಕ್ಯದಿಂದ ಹಿಡಿದು ಆ ಇಡೀ ಅಧ್ಯಾಯ ಯಾರು ಸಂತೋಷವಾಗಿರಬೇಕು, ಯಾರನ್ನ ಸಂತೋಷ ಪಡಿಸ್ಬೇಕು ಅನ್ನೋದಕ್ಕೆ ಉತ್ತರ ಹೇಳ್ತದೆ. ಪರಲೋಕ ಸಂತೋಷಿಸ್ಬೇಕು, ಯೇಸು ಕ್ರಿಸ್ತನು ಸಂತೋಷಿಸ್ಬೇಕು, ಯೇಸು ಕ್ರಿಸ್ತನು ಸಂತೋಷಿಸ್ಬೇಕು, ದೇವರು ಸಂತೋಷಿಸ್ಬೇಕು. ಸೊ ಹಾಗಾಗಿ ನಮ್ಮ ಆಲೋಚನೆ ಸಂತೋಷ ಪಡಿಸ್ಬೇಕು ಅನ್ನುವಾಗ ದೇವರು ಸಂತೋಷ ಪಡಬೇಕು, ಯೇಸು ಕ್ರಿಸ್ತನು ಸಂತೋಷ ಪಡಬೇಕು, ದೇವರ ರಾಜ್ಯದಲ್ಲಿರೋರು ಸಂತೋಷ ಪಡಬೇಕು, ದೇವ ಮಕ್ಕಳು ಸಂತೋಷ ಪಡಬೇಕು. ಅದಕ್ಕಾಗಿ ಏನು ಮಾಡಬೇಕು, 2 ಕಾರ್ಯವನ್ನ ನಾನು ತಿಳಿಸ್ತೇನೆ. ಮೊದಲನೇದು, ಯೇಸುವಿನ ನಾಮದಲ್ಲಿ ಪಶ್ಚಾತ್ತಾಪ ಪಡಿ ಅಥವಾ ಮಾನಸಾಂತರ ಪಡಿ. 2ನೇದು, ಮಾನಸಾಂತರ ಪಟ್ಟವರ ಜೊತೆಯಲ್ಲಿ ಸಂತೋಷ ಪಡಿ. ಸೊ ಮೊದಲನೇದು ಮಾನಸಾಂತರ ಪಡಿ, ಮಾನಸಾಂತರ ಪಟ್ಟವರ ಜೊತೆಯಲ್ಲಿ ಸಂತೋಷ ಪಡಿ. ಸೊ ಈ 2 ವಿಷಯ ಯೇಸುವಿಗೆ ಸಂತೋಷ ತರುವಂಥ ವಿಷಯ ಅಥವಾ ದೇವರನ್ನ ಸಂತೋಷ ಪಡಿಸುವಂಥ ವಿಷಯ. ಯೇಸು 15ನೇ ಅಧ್ಯಾಯ ಲೂಕ, ಅದರಲ್ಲಿ ಸುಂಕದವರ ಜೊತೆಯಲ್ಲಿ ಯೇಸು, ಪಾಪಿಗಳ ಜೊತೆಯಲ್ಲಿ ಯೇಸುವಿನ ಹತ್ತಿರ ಅವರು ಬಂದು, ಯೇಸುವಿನ ಹತ್ತಿರಕ್ಕೆ ಬಂದು ಅವರ ಜೊತೆಯಲ್ಲಿ ಯೇಸು ಸ್ವಾಮಿ ಊಟ ಮಾಡ್ತಾ ಸಂತೋಷವಾದಂಥ ಒಂದು ಸಮಯವನ್ನು ಕಳೀತಾ ಇರ್ತಾರೆ. ಇದನ್ನ ನೋಡಿದಂಥ ಫರಿಸಾಯರು, ಸದ್ದುಕಾಯರು ಗುಣಗುಟ್ತಾರೆ. ಏನು ಈ ಮನುಷ್ಯ ನೀತಿವಂತನು ಎಂಬುದಾಗಿ ತಾನು ಹೇಳ್ತಾನೆ, ಆದರೆ ಪಾಪಿಗಳ ಸಂಗಡ ಹೇಗೆ ಊಟ ಮಾಡ್ತಾನೆ? ಆದರೆ D.L. ಮೂಡಿ ಹೇಳಿದಂಥ ಒಂದು ಮಾತು ಜ್ಞಾಪಕಕ್ಕೆ ಬರಬೇಕು. ಅವ್ರು ಹೇಳ್ತಾ ಇದ್ರು, ದೇವರು ಪಾಪವನ್ನ ದ್ವೇಷಿಸ್ತಾನೆ, ಆದರೆ ಪಾಪಿಗಳನ್ನ ಪ್ರೀತಿಸ್ತಾನೆ. ದೇವರು ಪಾಪವನ್ನ ದ್ವೇಷಿಸ್ತಾನೆ, ಆದರೆ ಪಾಪಿಗಳನ್ನ ಪ್ರೀತಿಸ್ತಾನೆ. ಪ್ರಿಯರೇ, ಆಗ ಅವರು ಯೋಚನೆ ಮಾಡಿದ್ರು, ಯಾಕೆ ಈ ಯೇಸು ಪಾಪಿಗಳ ಜೊತೆಯಲ್ಲಿ ಇದ್ದಾನೆ, ಯಾಕೆ ಸಂತೋಷ ಪಡ್ತಾ ಇದ್ದಾನೆ? ಸೊ ಯೇಸು ಅದಕ್ಕೆ 3 ಸಾಮ್ಯಗಳನ್ನ ಹೇಳುತ್ತಾನೆ. 3 ಸಾಮ್ಯಗಳು ಅಥವಾ ನೀವು ಕಥೆಗಳು ಎಂಬುದಾಗಿ ಕೂಡ ತೆಗೆದುಕೊಳ್ಳಬಹುದು. ಸೊ 3 ಸಾಮ್ಯಗಳಲ್ಲಿ ಆತನು ಹೇಳುವಂಥ ಒಂದು ಸಂಗತಿ ಏನಂದ್ರೆ, ಆತನು ಯಾರಲ್ಲಿ ಸಂತೋಷ ಪಡ್ತಾ ಇದ್ದಾನೆ, ಯಾರ ಜೊತೆಯಲ್ಲಿ ಸಂತೋಷ ಪಡ್ತಾ ಇದ್ದಾನಂದ್ರೆ ಮಾನಸಾಂತರ ಪಟ್ಟಂತ ಪಾಪಿಗಳ ಜೊತೆಯಲ್ಲಿ ಸಂತೋಷ ಪಡ್ತಾ ಇದ್ದಾನೆ. ಪ್ರಿಯರೇ, ಹಾಗಾದ್ರೆ ಈ ಕಥೆಯನ್ನ ಅರ್ಥ ಮಾಡಿಕೊಳ್ಳೋಣ. ಯಾರು ಈ ಮಾನಸಾಂತರ ಹೊಂದಿದಂತಹ ಪಾಪಿಗಳು, ಏನಾಗಿದ್ರು ಇವರು? ಯೇಸು 3 ಕಥೆಗಳನ್ನ ಹೇಳ್ತಾನೆ. ಒಂದು, ತಪ್ಪಿ ಹೋದಂಥ ಕುರಿ, ಆ ತಪ್ಪಿ ಹೋದಂಥ ಕುರಿಯನ್ನ ಹುಡುಕ್ತಾ ಹೋದಂಥ ಕುರುಬ, ಸಿಕ್ಕಿದಂಥ ಕುರಿ, ತೆಗೆದುಕೊಂಡು ಬಂದಂಥ ಕುರುಬ,
ಹೆಗಲ ಮೇಲೆ ಹೊತ್ತುಕೊಂಡು ಬಂದ, ಸಂತೋಷಪಟ್ಟ, ಇತರರು ಕೂಡ ಸಂತೋಷಪಡಿ ಎಂಬುದಾಗಿ ಹೇಳ್ತಾನೆ. ಮತ್ತೊಂದು ಸಾಮ್ಯ, ಒಂದು ಹೆಂಗಸು ಕಳೆದುಕೊಳ್ತಾಳೆ ಒಂದು ನಾಣ್ಯ. ಆ ನಾಣ್ಯ ಹುಡುಕ್ತಾಳೆ, ಸಿಗತ್ತೆ. ಆ ಸಿಕ್ಕಿದ ನಾಣ್ಯವನ್ನು ಹಿಡ್ಕೊಂಡು ಸಂತೋಷ ಪಡ್ತಾಳೆ. ಇದ್ದವ್ರಿಗೂ ಕೂಡ ಸಂತೋಷ ಪಡಿ, ರಿಜಾಯ್ಸ್ ವಿತ್ ಮೀ, ನನ್ನ ಜೊತೆಯಲ್ಲಿ ಸಂತೋಷ ಪಡಿ ಎಂಬುದಾಗಿ ಹೇಳ್ತಾಳೆ. ಅನಂತರ ಮೂರನೇ ಸಾಮ್ಯ, ಯೇಸು ಹೇಳಿದ್ರು, ಒಬ್ಬ ಮನುಷ್ಯನಿಗೆ ಇಬ್ಬರು ಕುಮಾರರು ಇರ್ತಾರೆ. ಅದರಲ್ಲಿ ಒಬ್ಬ ಹುಡುಗ ಬಂದು ನನಗೆ ಆಸ್ತಿ ಕೊಡಪ್ಪ ಎಂಬುದಾಗಿ ಹೇಳ್ತಾನೆ. ಅಪ್ಪ ಅವರಿಬ್ಬರ ಮಧ್ಯದಲ್ಲಿ ಆಸ್ತಿಯನ್ನು ಹಂಚ್ತಾರೆ. ಹಂಚಿದ ಮೇಲೆ ಒಬ್ಬ ಹುಡುಗ ಚಿಕ್ಕವನು ಆಸ್ತಿಯನ್ನೆಲ್ಲ ತೆಗೆದುಕೊಂಡು ದೂರದ ದೇಶದಲ್ಲಿ ಅವನು ಪಾಪದ ಜೀವಿತವನ್ನು ಜೀವಿಸ್ತಾನೆ, ಆಸ್ತಿನೆಲ್ಲ ಸೂರೆ ಮಾಡ್ತಾನೆ. ಅನಂತರ ಆ ದೇಶದಲ್ಲಿ ಬರಗಾಲ ಉಂಟಾಗತ್ತೆ. ತನ್ನ ಕೈಯಲ್ಲೂ ಕೂಡ ಯಾವ ಹಣ ಇರೋದಿಲ್ಲ. ತಾನು ಆಗ ಹಂದಿ ಮೇಯಿಸುವಂಥ ಕೆಲಸಕ್ಕೆ ಸೇರ್ತಾನೆ. ಆಗ ಹಂದಿ ಮೇಯಿಸ್ತಾ ಇರುವಂಥ ಆಹಾರನೂ ಕೂಡ ತಿನ್ನೋ ಹಾಗೆ ಇರಲಿಲ್ಲ, ಬರಗಾಲ ಇತ್ತು. ಆ ಸ್ಥಿತಿಯಲ್ಲಿ ಅವನು ಯೋಚನೆ ಮಾಡ್ತಾನೆ, ನನ್ನ ತಂದೆಯ ಮನೆಯಲ್ಲಿ ಕೆಲಸ ಮಾಡೋರೇ ಬೇಕಾದಷ್ಟು ಜನ ಇದ್ದರು, ಅವ್ರಿಗೆ ಒಳ್ಳೆ ಊಟ ಸಿಗ್ತಿತ್ತು, ಆದರೆ ನಾನು ಹಸಿವಿನಿಂದ ಸಾಯ್ತಿದ್ದೀನಿ. ಹಾಗಾಗಿ ನನ್ನ ತಂದೆ ಹತ್ರ ಹೋಗ್ತೀನಿ, ಪರಲೋಕದ ವಿರುದ್ಧ, ಅಪ್ಪ ನಿನ್ನ ವಿರುದ್ಧ ತಪ್ಪು ಮಾಡಿದ್ದೀನಿ, ನಿನ್ನ ಆಳುಗಳಲ್ಲಿ ಒಬ್ಬನಾಗಿ ಸೇರಿಸ್ಕೊ ಅಂತ ನಾನು ಕೇಳ್ತೀನಿ ಅಂತ ಹೇಳಿ ಯೋಚನೆ ಮಾಡಿ ಅಲ್ಲಿಗೆ ಅವನು ಮಾನಸಾಂತರ ಹೊಂದಿ ಅವನು ತಂದೆಯ ಬಳಿಗೆ ಬರ್ತಾನೆ. ತಂದೆಯ ಮನೆ ಹತ್ರ ಬರ್ತಾ ಇರೋ ಸಮಯದಲ್ಲಿ ತಂದೆ ನೋಡ್ತಾನೆ, ದೂರದಿಂದ ಮಗನನ್ನು ನೋಡ್ತಾನೆ, ಗುರ್ತು ಹಿಡಿತಾನೆ. ಓಡಿ ಹೋಗಿ ಆ ಮಗನ ಮೇಲೆ ಕನಿಕರ ಪಟ್ಟು ತಬ್ಕೊಂಡು ಅವನನ್ನು ಮುತ್ತಿಟ್ಟು ಅವನು ಮಾತಾಡ್ತಾ ಇರುವಂಥ ಸಂದರ್ಭದಲ್ಲೇ ಅವನು ಹೇಳ್ತಾನೆ, ತಂದೆ ನಾನು ಪರಲೋಕದ ವಿರುದ್ಧ ನಿನ್ನ ವಿರುದ್ಧ ಪಾಪಿಯಾಗಿದ್ದೇನೆ, ಪಾಪ ಮಾಡಿದ್ದೇನೆ, ಇನ್ನು ಮುಂದೆ ನಿನ್ನ ಮಗನ ಎನಿಸ್ಕೊಳ್ಳೋದಕ್ಕೆ ಯೋಗ್ಯ ಅಲ್ಲ ಎಂಬುದಾಗಿ ಪಶ್ಚಾತ್ತಾಪದ ಮಾನಸಾಂತರದ ಒಂದು ಕನ್ಫೆಷನನ್ನು ತಂದೆಗೆ ಮಾಡ್ತಾ ಇರುವಾಗ ಆ ತಂದೆ ಕಿವಿಗೊಡದೆ ಆ ತಂದೆ ಕೆಲಸದವರಿಗೆ ಹೇಳ್ತಾನೆ, ಹೋಗ್ರಿ ಬಟ್ಟೆಯನ್ನು ತರ್ರಿ, ಅವನಿಗೆ ಉಂಗುರವನ್ನು ಕೊಡ್ರಿ, ಅವನಿಗೆ ಕಾಲಿಗೆ ಜೋಡನ್ನು ಕೊಡ್ರಿ ಎಂಬುದಾಗಿ ಹೇಳಿ ತರಿಸಿದ ಮೇಲೆ ಅಲ್ಲಿರೋರ್ಗೆ ಹೇಳ್ತಾನೆ, ತನಗೆ ಖುಷಿ ಆಗತ್ತೆ. ಅಲ್ಲಿ ಇದ್ದಂಥವ್ರಿಗೂ ಕೂಡ ಹೇಳ್ತಾನೆ, ಕೊಯ್ರಿ ಕೊಬ್ಬಿದ ಕುರಿಯನ್ನು, ಕೊಲ್ರಿ ಅದನ್ನು, ನನ್ನ ಜೊತೆಯಲ್ಲಿ ನಾವೆಲ್ಲರೂ ಸಂತೋಷ ಪಡೋಣ ಎಂಬುದಾಗಿ ಹೇಳ್ತಾನೆ. ಆಗ ಹೇಳ್ತಾನೆ, ಸತ್ತವನಾಗಿದ್ನು ನನ್ನ ಮಗ, ಆದರೆ ಈಗ ಬದುಕಿ ಬಂದಿದ್ದಾನೆ, ಕಳೆದು ಹೋಗಿದ್ದವನಾಗಿದ್ನು, ಆದರೆ ಈಗ ಅವನು ನಮಗೆ ದೊರೆತಿದ್ದಾನೆ, ಸಂತೋಷಿಸೋಣ. ಅನಂತರ ಈ ಹಿರಿಯ ಮಗನ ಒಂದು ಭಾಗ ಕೂಡ ಅಲ್ಲಿ ನಾವು ನೋಡ್ತೇವೆ. ಸೊ ಹಿರಿಯ ಮಗನ ಕಥೆಯನ್ನು ನಾನು ಹೇಳ್ತೇನೆ. ಸೊ ಇಲ್ಲಿ ನಾವು ಈ ಸುಂಕದವರು ಪಾಪಿಗಳನ್ನ ಯೇಸು ಸ್ವಾಮಿ ಅಲ್ಲಿಗೆ ಕಳೆದು ಹೋದಂಥ ಕುರಿ, ತಪ್ಪಿ ಹೋದಂಥ ನಾಣ್ಯ, ಕಳೆದು ಹೋದಂಥ ಮಗನಿಗೆ ಹೋಲಿಕೆ ಮಾಡ್ತಾ ಇದ್ದಾರೆ. ಕುರಿ ತನ್ನ ಇಷ್ಟದ ಹಾಗೆ ಹೋಗಿ ಮೇಯ್ತಾ ಎಲ್ಲೋ ಸಿಕ್ಕಾಕೋಬಿಡ್ತು, ಕಳೆದು ಹೋಯ್ತು. ತನ್ನ ಮಂದೆಯಿಂದ ಅದು ಕಳೆದು ಹೋಯ್ತು, ಕುರುಬನಿಂದ ದೂರವಾಯಿತು, ಅದು ಕಿರ್ಚಾಡ್ತಾ ಇದೆ, ಕಳೆದು ಹೋಗಿದೆ. ಅದಾದ ನಂತರ ನಾಣ್ಯ ಇರಬೇಕಾದಂಥ ಸ್ಥಳದಲ್ಲಿ ಇಲ್ಲ, ನಾಣ್ಯ ದೂರವಾಗಿದೆ, ಕಾಣೆಯಾಗಿದೆ. ಹಾಗೆಯೇ ಮನುಷ್ಯನ ಜೀವಿತ, ಒಬ್ಬ ಯವನಸ್ಥನು ತಾನು ತಂದೆಯ ಮನೆ ಇದ್ದಂಥ ಆಸ್ತಿನೆಲ್ಲ ತನಗೆ ಸಿಕ್ಕಿದ್ದಂಥ ಆಸ್ತಿಯನ್ನು ತೆಗೆದುಕೊಂಡು ಹೋಗಿ ಆತನು ಸೂರೆ ಮಾಡ್ತಾನೆ. ಪ್ರಿಯರೇ, ಇದರಲ್ಲಿ ಕಳೆದು ಹೋದಂಥ ಸ್ಥಿತಿ, ಪಾಪಿಯ ಸ್ಥಿತಿಯನ್ನು ಕಾಣಲಿಕ್ಕೆ ಸಾಧ್ಯ. ಯೇಸು ಹೇಳ್ತಾ ಇದ್ದಂಥದ್ದು, ಈ ಫರಿಸಾಯ, ಈ ಸುಂಕದವರು, ಈ ಪಾಪಿಗಳು ಅನ್ನಿಸ್ಕೊಂಡಂಥವರು, ಅವರು ಸ್ವಂತವಾಗಿಯೇ ಹೋಗಿ ಕಳೆದು ಹೋದಂಥವರಾಗಿದ್ರು. ಅವರ ವ್ಯಭಿಚಾರದ ಜೀವನವಾಗಿರ್ಬೋದು, ಯಾಕಂದ್ರೆ ಯೇಸು ಸ್ವಾಮಿ ಹತ್ರ ಅನೇಕ ವ್ಯಭಿಚಾರಿಗಳು ಬಂದರು. ಯೇಸು ಸ್ವಾಮಿ ಹತ್ರ ದುಡ್ಡಿನ ಆಸೆಯನ್ನ ಹೊತ್ತಂಥ ಅನೇಕ ಸುಂಕದವರು ತಮ್ಮ ಸ್ವಂತ ಜನರ ಹತ್ರದಿಂದ ವಸೂಲಿ ಮಾಡ್ತಾ ಇದ್ದಂಥವರು ಇದ್ರು. ಅನೇಕ ಪಾಪ ಕೃತ್ಯಗಳನ್ನ ಮಾಡ್ತಾ ಇದ್ದಂಥವ್ರು ಕೂಡ ಇದ್ರು. ಸೊ ಪ್ರಿಯರೇ, ಇದರಲ್ಲಿ ನಾನು ನೀನು ಅಥವಾ ನೀವು ಯೋಚನೆ ಮಾಡಬೇಕು, ನಾವು ಕಳೆದು ಹೋದಂಥ ಕುರಿಯೋ, ಕಳೆದು ಹೋದಂಥ ನಾಣ್ಯವೋ, ಕಳೆದು ಹೋದಂಥ ಮಗನೋ ನಾವಾಗಿದ್ದೀವ? ಒಬ್ಬ ಮಗನಿದ್ದನಲ್ಲ, ಅವನು ಹೇಗೆ ಬದುಕಿದನಲ್ಲ, ಅವನು ತನ್ನ ಆಸ್ತಿಯನ್ನೆಲ್ಲ ಸೂರೆ ಮಾಡಿದ್ದನ್ನ ನೀವು ಕೇಳಿದಿರಿ. ಅವನ ಆಸ್ತಿಯನ್ನ ಬಳಸಿಕೊಂಡು ತನ್ನ ಸುಖ ಭೋಗಗಳನ್ನ ಅನುಭವಿಸ್ತಾ ಆ ಪಾಪದಲ್ಲಿ ವ್ಯಭಿಚಾರಿಗಳ ಜೊತೆಯಲ್ಲಿ ಅವನು ಜೀವಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ಆ 15ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ,
ಅವನೇನ್ ಮಾಡಿದ್ನಂತೆ, ಆಸ್ತಿಯನ್ನು ತೆಗೆದುಕೊಂಡು ಹೋಗಿ ದೂರ ದೇಶದಲ್ಲಿ, ವಾಕ್ಯ ಹೇಳ್ತದೆ 15ನೇ ಅಧ್ಯಾಯ ಲೂಕ 15:13 ಹೇಳ್ತದೆ, ರೆಕ್ಲೆಸ್ ಲಿವಿಂಗ್. ಅವನು ಆಸ್ತಿಯನ್ನೆಲ್ಲ ಪಾಪಮಯವಾದಂಥ ಜೀವಿತವನ್ನ ಜೀವಿಸಿ ಹಾಳು ಮಾಡಿದ. ಅನಂತರ ನಾವು ನೋಡ್ತೇವೆ ಅವನು ಹೇಗೆ ಬದುಕಿದನು ಅನ್ನುವಂಥದ್ದು ಅಣ್ಣ ಹೇಳ್ತಾನೆ 15ನೇ ಅಧ್ಯಾಯ 30ನೇ ವಾಕ್ಯದಲ್ಲಿ ಹೇಳ್ತಾನೆ ಅಣ್ಣ, ಹೂ ಹ್ಯಾಸ್ ಡಿವೋರ್ಡ್ ಯುವರ್ ಪ್ರಾಪರ್ಟಿ ವಿತ್ ಪ್ರಾಸ್ಟಿಟ್ಯೂಟ್ಸ್. ವ್ಯಭಿಚಾರಿಗಳ ಜೊತೆಯಲ್ಲಿ ಸೇರ್ಕೊಂಡು, ವೇಶ್ಯಗಳ ಜೊತೆಯಲ್ಲಿ ಸೇರ್ಕೊಂಡು ನಿನ್ನ ಆಸ್ತಿಯನ್ನೆಲ್ಲ ಹಾಳು ಮಾಡಿದನು ಅವನು. ಸೊ ಪ್ರಿಯರೇ, ಪಾಪಮಯವಾದಂಥ ಜೀವಿತ, ಘೋರವಾದಂಥ ಪಾಪದಲ್ಲಿ ಇದ್ದಂಥ ಜೀವಿತ ಈ ಸುಂಕದವರದ್ದು ಮತ್ತು ಅನೇಕ ಪಾಪಿಗಳದ್ದು. ಅದಕ್ಕೆ ಫರಿಸಾಯರು ಬಹಳ ಉರಿಗೊಂಡಿದ್ರು. ಆದರೆ ಒಂದು ಅಂಶವನ್ನ ಅವರು ಕಾಣೋದ್ರಲ್ಲಿ ಮಿಸ್ ಆಗಿದ್ರು. ಇದೇ ಫರಿಸಾಯರು ಸದುಕಾಯರು ಅನೇಕ ಸಂದರ್ಭಗಳಲ್ಲಿ ಮಿಸ್ ಆಗಿದ್ದು ಉಂಟು. ಯಾವುದಂತ ಹೇಳಿದ್ರೆ, ಒಬ್ಬ ವ್ಯಭಿಚಾರಿಣಿ ಸ್ತ್ರೀ ಯೇಸುವಿನ ಬಳಿಗೆ ಬಂದು ತನ್ನ ಕಣ್ಣೀರನ್ನ ಪಾದಗಳಲ್ಲಿ ಸುರಿಸ್ತಾ ಆಕೆ ತನ್ನ ತಲೆ ಕೂದಲಿಂದ ಕಾಲನ್ನ ಒರೆಸ್ತಾ ಇದ್ರೆ, ಅವರು ಮಾನಸಾಂತರದ ಹೃದಯವನ್ನ ಕಾಣದೆಯವರಾಗಿದ್ರು. ಪಾಪಿಗಳು ಯೇಸು ಸ್ವಾಮಿ ಹತ್ರ ಬಂದಿದ್ದಾರೆ, ದೇವರನ್ನ ಹುಡುಕಿಕೊಂಡು ಬಂದಿದ್ದಾರೆ ಅನ್ನೋದನ್ನ ಮಿಸ್ ಮಾಡಿದ್ರು. ಪ್ರಿಯರೇ, ನಾವು ಪಾಪದಲ್ಲಿದ್ದಾಗ ತಂದೆಗೆ ದುಃಖ ಆಗತ್ತೆ, ಯೇಸುಗೆ ದುಃಖ ಆಗತ್ತೆ. ಪರಲೋಕ ರಾಜ್ಯ, ಎಸ್, ಅದು ದೇವರು ಮಾಡಿದಂಥ ಸೃಷ್ಟಿಗಳು, ಇವರು ಹೀಗೆ ಬದುಕ್ತಾ ಇದ್ದಾರಂತ ಹೇಳಿ ದುಃಖ ಪಡತ್ತೆ. ಆದ್ರೆ ಮಾನಸಾಂತರ ಹೊಂದಿದಂತಹ ಸಂದರ್ಭದಲ್ಲಿ, ನಾನು ನೀನು ಬದಲಾಗುವಂಥ ಸಂದರ್ಭದಲ್ಲಿ, ಈ ಜೀವಿತ ನನಗೆ ಬೇಡ, ನಾನು ಮತ್ತೆ ಯೇಸುವಿನ ಬಳಿಗೆ ಹೋಗ್ತೇನೆ, ನಾನು ಯೇಸುವಿನ ಜೊತೆಯಲ್ಲಿ ನಾನು ಬದುಕ್ತೇನೆ, ನನಗೆ ಯೇಸು ಬೇಕು, ಆತನ ಸಾನ್ನಿಧ್ಯ, ಆತನ ಸಹವಾಸ ನನಗೆ ಬೇಕು ಅಂತ ಹೇಳುವಾಗ ಅಲ್ಲಿ ಯೇಸುಗೆ ಖುಷಿಯಾಗತ್ತೆ. ಪರಲೋಕ ರಾಜ್ಯ ದೂತರು ಖುಷಿ ಪಡ್ತಾರೆ. ಸೊ ಪ್ರಿಯರೇ, ನಾನು ನಿಮಗೆ ನೇರವಾಗಿ ಹೇಳ್ತಾ ಇರುವಂಥದ್ದು, ನೀನು ಪಾಪ ಮಾಡ್ತಾ ಇದೀಯಾ, ನಿನ್ನ ಮಾನಸಾಂತರಕ್ಕೋಸ್ಕರ ಪರಲೋಕ ಎದುರು ನೋಡ್ತಾ ಇದೆ, ಯೇಸು ಎದುರು ನೋಡ್ತಾ ಇದ್ದಾರೆ. ನೀನು ಮಾನಸಾಂತರ ಹೊಂದೋದಾದ್ರೆ ಪರಲೋಕ ನಿನ್ನ ಜೊತೆಯಲ್ಲಿ ಸಂತೋಷಿಸ್ತದೆ, ದೇವರ ಜೊತೆಯಲ್ಲಿ ನಿನ್ನ ಅನ್ಯೋನ್ಯತೆ ಇರ್ತದೆ. ಯೇಸು ಹೇಳಿದ್ರು, ನಿನ್ನ ಹೃದಯವನ್ನ ಕಠಿಣಪಡಿಸಿಕೊಳ್ಳಬೇಡ. ಈಗ ಬಾಗಿಲ ಬಳಿಯಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ಯಾವನಾದ್ರೂ ಬಾಗಿಲನ್ನ ತೆರೆದ್ರೆ ನಾನು ಒಳಗೆ ಬರ್ತೇನೆ, ಅವನು ನನ್ನ ಸಂಗಡ ಊಟ ಮಾಡುವನು, ನಾನು ಅವನ ಸಂಗಡ ಊಟ ಮಾಡ್ತೇನೆ. ಪ್ರಕಟಣೆ 3:20 ಯೇಸು ಹೇಳಿದ್ದು. ಪ್ರಿಯರೇ, ನಿಮ್ಮ ಹೃದಯವು ಮೊಂಡಾಗದೇ ಇರಲಿ, ನಿಮ್ಮ ಹೃದಯವು ಸೊಕ್ಕಿನಿಂದ ಅಹಂಕಾರದಿಂದ ತುಂಬದಿರಲಿ. ದಯಮಾಡಿ ನೀವು ಯೇಸುವನ್ನ ಸ್ವೀಕರಿಸಿ, ಯೇಸುವಿನ ಹತ್ರಕ್ಕೆ ಬನ್ನಿರಿ. ಆತನು ನಿಮ್ಮನ್ನ ಸ್ವೀಕರಿಸುವಂಥ ಪರಿಶುದ್ಧವಾದಂತಹ ದೇವರಾಗಿದ್ದಾನೆ. ತನ್ನ ಪವಿತ್ರತೆಯಲ್ಲಿ ನಿಮ್ಮನ್ನ ಸೇರಿಸಿಕೊಂಡು ಸಂತೋಷ ಪಡುವನಾಗಿದ್ದಾನೆ. ಪ್ರಿಯರೇ, ನೆನಪಿಟ್ಕೊಳ್ರಿ, ಮನೆಯಲ್ಲಿ ಯಾರಾದ್ರೂ ಗಲೀಜ್ ಕಾಲಿಂದ ಬಂದ್ರೆ ನಮ್ಮ ಮನೆಯೊಳಗೆ ಸೇರಿಸೋದಿಲ್ಲ. ಆದ್ರೆ ಗಲೀಜಾದಂಥ ನಿನ್ನ ಬದುಕು ಈ ಶುದ್ಧನಾದಂಥ ಯೇಸು ಕೈಯಲ್ಲಿ ನೀನು ಒಪ್ಪಿಸೋದಾದ್ರೆ, ಛೀ ಅಂತ ಹೇಳಿ ಆತನು ದೂರ ತಳ್ಳೋನಲ್ಲ, ತನ್ನ ಸ್ವರಕ್ತದಿಂದ ನಿನ್ನನ್ನು ಕ್ಲೀನ್ ಮಾಡುವಂಥವನು, ಶುದ್ಧಿ ಮಾಡುವಂಥವನಾಗಿದ್ದಾನೆ. ಪ್ರಿಯ ಮಗನೇ, ಮಗಳೇ, ನೀನು ಯಾರಾಗಿದ್ಯೋ, ಆದರೆ ನಿನ್ನ ಜೀವಿತ ಪಾಪದಲ್ಲಿದ್ದರೆ ಯೇಸು ದುಃಖ ಪಡ್ತಾರೆ. ಆದರೆ ಯೇಸುವಿನ ಕೈಗೆ ನಿನ್ನ ಜೀವಿತ ಕೊಡೋದಾದ್ರೆ, ಮಾನಸಾಂತರದ ಜೀವಿತದೊಟ್ಟಿಗೆ ಯೇಸುವಿನ ಹತ್ರ ನೀನು ಬರೋದಾದ್ರೆ, ನಿನ್ನ ಜೊತೆಯಲ್ಲಿ ಆತನು ಖುಷಿ ಪಡುವಂಥವನು, ಆತನು ಸಂತೋಷ ಪಡುವನಾಗಿದ್ದಾನೆ. ಅದು ಮಾತ್ರ ಅಲ್ಲ, ಯೇಸುಗೆ ಮತ್ತೊಂದು ಸಂತೋಷ ತರಿಸುವಂಥ ಒಂದು ಸಂಗತಿ ಯಾವುದಂತ ಹೇಳಿದ್ರೆ, ಪಾಪಿಗಳು ಮನಸ್ಸಾಂತರ ಹೊಂದಿದರು ಎಂದು ಸಂತೋಷ ಪಡೋದು. ಅಲ್ಲಿ ಫರಿಸಾಯ ಸದುಕಾಯರು ದೂರದಲ್ಲಿ ನಿಂತು ಗೊಣಗ್ತಾ ಇದ್ರು. ಅವರು ಈ ಪಾಪಿಗಳು ಯೇಸುವಿನ ಹತ್ರ ಬಂದದ್ದನ್ನ ನೋಡಿ ಹಾಗೆ ಮಾಡ್ತಾ ಇದ್ರು. ಆದ್ರೆ ಯೇಸು ಹೇಳ್ತಾನೆ, ಪ್ರತಿ ಸಾಮ್ಯದಲ್ಲೂ ಒಂದು ಮಾತನ್ನ ಹೇಳ್ತಾನೆ. ಅಲ್ಲಿ ಏನಂತ ಹೇಳಿದ್ರೆ, ವಾಕ್ಯ 15ನೇ ಅಧ್ಯಾಯ 5ನೇ ವಾಕ್ಯ ಹೇಳುತ್ತೆ, ಕಳೆದು ಹೋದಂಥ ಕುರಿಯನ್ನ ಹುಡುಕಿಕೊಂಡು ಬರ್ತಾನೆ ಕುರುಬ, ಅದನ್ನ ತೆಗೆದುಕೊಂಡು ತನ್ನ ತೋಳುಗಳ ಮೇಲೆ ಹಾಕೊಂಡು ಸಂತೋಷ ಪಡ್ತಾನೆ. ಅನಂತರ ಮನೆಗೆ ಬಂದು ಸ್ನೇಹಿತರೊಟ್ಟಿಗೂ ನೆರೆಯವರೊಟ್ಟಿಗೂ ಮನೆಯವರೊಟ್ಟಿಗೆ ಬಂದು ಹೇಳ್ತಾನೆ, ನನ್ನ ಜೊತೆಯಲ್ಲಿ ಖುಷಿ ಪಡಿ,
ನನ್ನ ಜೊತೆಯಲ್ಲಿ ಸಂತೋಷ ಪಡಿ, ನಾನು ಕಳೆದು ಹೋದಂಥ ಕುರಿಯನ್ನ ಹುಡುಕಿ ಕಂಡುಕೊಂಡಿದ್ದೇನೆ. ಸೊ ಯೇಸು ಹೇಳ್ತಾ ಇರುವಂಥದ್ದು ಮಾನಸಾಂತರ ಹೊಂದುವುದು ಮಾತ್ರ ಅಲ್ಲ, ಮಾನಸಾಂತರ ಹೊಂದುವಂಥ ಯಾರೇ ಪಾಪಿಗಳಾಗಿದ್ರು ಅವರ ಜೊತೆಯಲ್ಲಿ ನೀವು ಸಂತೋಷ ಪಡಿ. ಆ ಮಾನಸಾಂತರದ ಜೀವಿತವನ್ನ ನೀವು ಒಬ್ಬರೇ ಸೆಲೆಬ್ರೇಟ್ ಮಾಡ್ಕೊಳ್ಳೋವಂಥದ್ದಲ್ಲ, ಇನ್ನೂ ಅನೇಕ ಜನರು ಮಾನಸಾಂತರ ಹೊಂದಿರುವಂಥವರು ಇರ್ತಾರೆ, ಅದಕ್ಕೋಸ್ಕರ ನೀವು ಖುಷಿ ಪಡಿ ಎಂಬುದಾಗಿ ಯೇಸು ಹೇಳ್ತಾ ಬರ್ತಾರೆ. ಪ್ರತಿ ಸಾಮ್ಯದಲ್ಲೂ ಕೂಡ ಈ ಮಾತಿದೆ ನೋಡ್ರಿ. ಆ ಕಳೆದು ಹೋದಂಥ ನಾಣ್ಯದಲ್ಲಿ ಆ ಸ್ತ್ರೀ ಏನ್ ಮಾಡ್ತಾಳೆ, ಆಕೆ ಅದನ್ನ ಕಂಡುಕೊಳ್ತಾಳೆ, ಸ್ನೇಹಿತರನ್ನ ಕರೀತಾಳೆ, ನನ್ನ ಜೊತೆಯಲ್ಲಿ ಖುಷಿ ಪಡಿ ಎಂಬುದಾಗಿ ಹೇಳ್ತಾಳೆ. ಅದಕ್ಕೆ ಯೇಸು ಹೇಳ್ತಾನೆ, ಆ ಕುರಿ ಸಿಕ್ಕಿದಾಗ ಒಬ್ಬ ಪಾಪಿ ಮಾನಸಾಂತರ ಹೊಂದಾಗ ಪರಲೋಕ ಸಂತೋಷ ಪಡುತ್ತೆ. ಅನಂತರ ಈ ನಾಣ್ಯ ಸಿಕ್ಕಿದಂಥ ಸಂದರ್ಭದಲ್ಲೂ 10ನೇ ವಾಕ್ಯದಲ್ಲಿ ಯೇಸು ಹೇಳ್ತಾರೆ, ಒಬ್ಬ ಮಾನಸಾಂತರ ಹೊಂದಿದಂಥ ಪಾಪಿ ಇದ್ದಾಗ, ಮಾನಸಾಂತರ ಹೊಂದಿದಾಗ ಪಾಪಿ ಮಾನಸಾಂತರ ಹೊಂದಿದಾಗ ದೇವದೂತರು ಮುಂದೆ ಸಂತೋಷ ಉಂಟಾಗತ್ತೆ. ಅದಾದ ನಂತರ ಈ ಒಂದು ಯೌವನಸ್ಥನ ವಿಷಯದಲ್ಲಿ ನೋಡುವಾಗ ಆ ಹುಡುಗ ಬಂದಾಗ ತಂದೆಗೆ ಏನಾಗತ್ತೆ, ಖುಷಿ ಆಗತ್ತೆ. ಆ ಕರೆದು ಅಲ್ಲಿರುವಂಥವ್ರಿಗೆಲ್ಲರಿಗೂ ಕೂಡ ನಾವು ಹಬ್ಬ ಮಾಡೋಣ, ನಾವು ಸಂತೋಷ ಪಡೋಣ ಎಂಬುದಾಗಿ ಅಲ್ಲಿ ನಾವು ನೋಡ್ತೇವೆ. ತಂದೆ ಖುಷಿ ಪಡೋದು ಮಾತ್ರ ಅಲ್ಲ, ಆತನು 23ನೇ ವಾಕ್ಯದಲ್ಲಿ ನೋಡ್ತೇವೆ, ಲೆಟ್ ಅಸ್ ಈಟ್ ಅಂಡ್ ಸೆಲೆಬ್ರೇಟ್, ದೇ ಬಿಗ್ಯಾನ್ ಟು ಸೆಲೆಬ್ರೇಟ್ ಅಂತ ಇದೆ. ಸೊ ಹಾಗಾಗಿ ತಾನು ಸಂತೋಷ ಪಡೋದು ಮಾತ್ರ ಅಲ್ಲ, ಇತರರನ್ನು ಕೂಡ ಆ ಸಂತೋಷದಲ್ಲಿ ಪಾಲಾಗಬೇಕೆಂಬುದಾಗಿ ಆಹ್ವಾನಿಸುವಂಥವನು ಆಗಿದ್ದಾನೆ. ಪ್ರಿಯರೇ, ಈಗ ಅನೇಕರು ಮಾನಸಾಂತರ ಹೊಂದಿದಂಥ ಜೀವಿತವನ್ನ ಜೀವಿಸುವಾಗ ಕೆಲವರಿಗೆ ದುಃಖ ಆಗತ್ತೆ. ಯೇಸು ಸ್ವಾಮಿಯನ್ನ ನಂಬುವುದಕ್ಕಿಂತ ಮುಂಚೆ ಕುಡಿತಾ ಇದ್ದಂಥ ಗಂಡ, ಕುಡಿತಾ ಇದ್ದಂಥ ವ್ಯಕ್ತಿ, ಜಗಳವಾಡ್ತಾ ಇದ್ದಂಥ ವ್ಯಕ್ತಿ, ಹಣವನ್ನ ಲಾಟ್ರಿಗಳಲ್ಲಿ, ಹಣವನ್ನ ಜೂಜುಗಳಲ್ಲಿ ತನ್ನ ಮೋಜಿಗಾಗಿ ಕಳೀತಾ ಇದ್ದಂಥ ವ್ಯಕ್ತಿ, ಯಾವ ಧರ್ಮದಲ್ಲಾಗಿದ್ರು ಯೇಸು ಸ್ವಾಮಿಯನ್ನ ನಂಬುವಾಗ ಆ ಧರ್ಮದಲ್ಲಿ ಇರುವಂತಹ ವ್ಯಕ್ತಿಗಳು ಅವನ ಬದಲಾವಣೆಗಾಗಿ ಅವನನ್ನ ನೋಡಿ ಖುಷಿ ಪಡದೆ ಅವನು ಧರ್ಮ ಭ್ರಷ್ಟನಾದ ಎಂಬುದಾಗಿ ದ್ವೇಷಿಸ್ತಾರೆ. ಪ್ರಿಯರೇ, ಕಣ್ಣಿದ್ದು ಕೂಡ ಕುರುಡರಾಗುವಂಥದ್ದು ಭಯಂಕರ. ಸೊ ಒಬ್ಬ ವ್ಯಕ್ತಿ ಯೇಸುವನ್ನ ನಂಬಿ ಅವನು ಬದಲಾಗಿದ್ದಾನಂದಾಗ ಇಡೀ ಸಮಾಜ ಅದಕ್ಕೆ ಖುಷಿ ಪಡಬೇಕು. ಆದರೆ ವಿಪರ್ಯಾಸ ಅಂದ್ರೆ ಬದಲಾದಂತಹ ವ್ಯಕ್ತಿಯನ್ನು, ಆ ಮನೆಯವರನ್ನು ಬಹಿಷ್ಕಾರ ಹಾಕುವಂಥದ್ದು, ಆ ಮನೆಯವರನ್ನ ಪೀಡಿಸುವಂಥದ್ದು ಧರ್ಮದ ಹೆಸರಿನಲ್ಲಿ, ಇದು ಸರಿಯಲ್ಲ. ಯೇಸು ಹೇಳ್ತಾನೆ, ನನ್ನ ಜೊತೆಯಲ್ಲಿ ನೀವು ಖುಷಿ ಪಡಿ, ಪರಲೋಕದ ಜೊತೆಯಲ್ಲಿ ಖುಷಿ ಪಡಿ, ದೇವದೂತರ ಜೊತೆಯಲ್ಲಿ ಖುಷಿ ಪಡಿ ಎಂಬುದಾಗಿ ಹೇಳ್ತಾನೆ. ಪ್ರಿಯರೇ, ಕೆಲವರು ಗುಣಗುಟ್ಟುವಂಥವರು ಇದ್ರು, ಅದನ್ನ ಸಾಮ್ಯದಲ್ಲಿ ತಂದು ಹೇಳ್ತಾರೆ, ಸ್ವಂತ ಅಣ್ಣ, ಪಕ್ಕದಲ್ಲಿದ್ದಂಥ ಅಣ್ಣ ಮಾನಸಾಂತರ ಹೊಂದಿ ಬಂದಂಥ ತನ್ನ ತಮ್ಮನ ಜೀವಿತವನ್ನ ನೋಡಿ ಅವನು ಗುಣಗುಟ್ಟುತ್ತಾನೆ. ಈ ಸಂತೋಷದಲ್ಲಿ ಅವನು ಭಾಗಿ ಆಗ್ತಾ ಇಲ್ಲ, ಅವನು ಕೋಪದಲ್ಲಿದ್ದಾನೆ. 15ನೇ ಅಧ್ಯಾಯದ 28ನೇ ವಾಕ್ಯ ನೋಡ್ತೇವೆ. ಬರ್ತಾನೆ, ಅವನ ಕೇಳ್ತಾನೆ ಸದ್ದನ್ನ, ಏನಿದು, ಕಳೆದೋದಂತ ನಿನ್ನ ತಮ್ಮನು ಬಂದಿದ್ದಾನೆ ಅಂತ ಹೇಳುವಾಗ ಅವನಿಗೇನಾಗತ್ತೆ, ಇವ್ರು ಖುಷಿ ಪಡೋದನ್ನ ಕೇಳಿ, ಹಬ್ಬ ಮಾಡ್ತಾ ಇರೋದನ್ನ ಕೇಳಿ 28ನೇ ವಾಕ್ಯ ಹೇಳ್ತದೆ, ಬಟ್ ಹಿ ವಾಸ್ ಆಂಗ್ರಿ ಅಂಡ್ ರೆಫ್ಯೂಸ್ ಟು ಗೋ ಇನ್. ಅವನಿಗೆ ಕೋಪ ಬಂದು ಒಳಗೆ ಹೋಗುವುದಕ್ಕೆ ಅವನು ನಿಷೇಧಿಸಿದನು ಎಂಬುದಾಗಿದೆ. ಸೊ ಪ್ರಿಯರೇ, ಅಲ್ಲಿ ನಾವು ಈ ಅನೇಕ ಜನರು ಪಾಪಿಗಳನ್ನ, ಮಾನಸಾಂತರ ಹೊಂದಿದಂಥ ಜೀವಿತವನ್ನ ಸೆಲೆಬ್ರೇಟ್ ಮಾಡದೇನೆ ಇರುವಂಥ ಅನೇಕ ವ್ಯಕ್ತಿಗಳನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಇದೆ. ಆದರೆ ಹೌ ಜೀಸಸ್ ಅಥವಾ ಯೇಸು ಹೇಗೆ ಇವ್ರನ್ನ ಟ್ರೀಟ್ ಮಾಡ್ತಾನೆ ಪ್ರಿಯರೇ, ದೆರ್ ಇಸ್ ಅ ರಿಕ್ವೆಸ್ಟ್. ಅಲ್ಲಿ ತಂದೆ ಬಂದು ಮಗನ ಹತ್ರ, ವಾಕ್ಯ ಇದೆ, ಹಿಸ್ ಫಾದರ್ ಕೇಮ್ ಔಟ್. ಆ ಸಂತೋಷ ಪಡದೆ ಇರುವಂಥ ಅಣ್ಣ ಇದ್ನಲ್ಲ, ಅವನ ಹತ್ರಕ್ಕೆ ಅಪ್ಪ ಆಚೆ ಬರ್ತಾನೆ, ಬಂದು ಎಂಟ್ರೀಟೆಡ್ ಹಿಮ್, ಅವನನ್ನ ಬೇಡಿಕೊಳ್ತಾನೆ. ಏನು ಹೇಳ್ತಾನೆ, ಹೌದು ಇವನು ಕಳೆದೋದವನಾಗಿದ್ದನು, ಆದರೆ ಇವನು ಬಂದಿದ್ದಾನೆ, ಈಗ ಅವನು ಬದುಕಿ ಬಂದಿದ್ದಾನೆ. ಅವನು ಸತ್ತವನಾಗಿದ್ದನು, ಈಗ ಬಂದಿದ್ದಾನೆ,
ನಾವು ಅದಕ್ಕೆ ಅವನ ಜೊತೆಯಲ್ಲಿ ಖುಷಿ ಪಡಬೇಕು. ಇಟ್ ಈಸ್ ಫಿಟ್ಟಿಂಗ್ ಟು ಸೆಲೆಬ್ರೇಟ್ ಆ್ಯಂಡ್ ಬಿ ಗ್ಲ್ಯಾಡ್. 32ನೇ ವಾಕ್ಯ ಹೇಳ್ತದೆ, ಹೌದು, ನಾವು ಅವನ ಜೊತೆಯಲ್ಲಿ ಖುಷಿ ಪಡಬೇಕು. ಯಾಕಂದರೆ ಅವನು ಸತ್ತವನಾಗಿದ್ದನು, ಈಗ ಬದುಕಿ ಬಂದಿದ್ದಾನೆ. ಕಳೆದವನಾಗಿದ್ದನು, ಈಗ ಅವನು ದೊರೆತಿದ್ದಾನೆ. ನಾವು ಸಂತೋಷ ಪಡೋದು ಸರಿ ಎಂಬುದಾಗಿ ಬೇಡ್ತಾನೆ. ಸೊ ಪ್ರಿಯರೇ, ಪಾಪದಲ್ಲಿ ಇರೋದಾದರೆ ಮನಸ್ಸಾಂತರ ಪಡಿ. ಯೇಸು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಜೀವಿತದಿಂದ ಅದನ್ನು. ಹೌದು, ಮಾನಸಾಂತರ ಹೊಂದಿದ್ದೀನಿ, ನಾನು ಯೇಸು ಹತ್ರ ಸಂತೋಷವಾಗಿದ್ದೀನಿ ಅಂತ ಹೇಳುವಾಗ ಇತರರು ಮಾನಸಾಂತರ ಪಟ್ಟಿದ್ರೆ ಅದಕ್ಕೋಸ್ಕರ ಖುಷಿ ಪಡಿ, ಅದರಲ್ಲಿ ಸಂತೋಷ ಪಡಿ. ಕೇವಲ ನಿಮಗೆ ಸಿಕ್ಕಂಥ ಆ ರಕ್ಷಣೆಗೋಸ್ಕರ ಮಾತ್ರ ಅಲ್ಲ, ಇತರರಿಗೆ ಸಿಕ್ಕಂಥ ರಕ್ಷಣೆಯಲ್ಲೂ ಕೂಡ ಸಂತೋಷಗೊಳ್ಳಿರಿ. ಎಸ್. ಸೊ ಹಾಗಾದ್ರೆ ನಾವು ಯೇಸುವನ್ನ ಸಂತೋಷ ಪಡಿಸಬೇಕು. ಯೇಸು ಸಂತೋಷ ಪಡ್ತಾರೆ ಯಾವಾಗಂದ್ರೆ ಒಂದು ಮಾನಸಾಂತರದ ಜೀವಿತ ನಮ್ಮಲ್ಲಿದ್ದಾಗ ಸಂತೋಷ ಪಡ್ತಾರೆ. ಎರಡನೇದು, ಮಾನಸಾಂತರ ಹೊಂದಿದಂಥವರ ಸಂತೋಷದಲ್ಲಿ ಅವರ ಜೊತೆಯಲ್ಲಿ ನಾವು ಸಂತೋಷ ಪಟ್ಟಾಗ, ಆ ಒಂದು ಐಕ್ಯತೆ ಬಂದಾಗ ಖಂಡಿತವಾಗಿ ಸಂತೋಷ ಕ್ರಿಸ್ತನಿಗೆ ಉಂಟಾಗತ್ತೆ. ಪ್ರಿಯರೇ, ಇದರಲ್ಲಿ ತಂದೆ ಅಥವಾ ಕ್ರಿಸ್ತನ ಪ್ರೀತಿಯನ್ನು, ಕ್ರಿಸ್ತನ ಸ್ವಭಾವವನ್ನು ತಿಳಿಲಿಕ್ಕೆ ಸಾಧ್ಯ. ಆತನು ನೀತಿವಂತನು, ಅದಕ್ಕೆ ಆಸ್ತಿಯನ್ನು ಸಮವಾಗಿ ಹಂಚಿಕೊಟ್ಟನು. ಆತನು ನೀತಿವಂತನು ಯಾಕಂದ್ರೆ ಆತನು ಕುತ್ತಿಗೆಯನ್ನ ಹಿಡಿದು ಇಲ್ಲೇ ಇರು ಅಂತ ಹೇಳಿ ದಬ್ಬಾಳಿಕೆ ಮಾಡಿದಂಥ ತಂದೆ ಅಲ್ಲ. ಹಿ ಈಸ್ ಅ ವೆರಿ ಜೆಂಟಲ್ ಮ್ಯಾನ್. ಅವನ ಮಗನ ಸೇರಬೇಕಾದಂಥ ಆಸ್ತಿಯನ್ನ ಹಂಚಿ ಅವರಿಬ್ರಿಗೂ ಕೊಡ್ತಾರೆ. ಮಗನು ಒಬ್ಬನೇ ಕೇಳ್ದ, ಆದ್ರೆ ಇಬ್ರಿಗೂ ಕೂಡ ಹಂಚಬೇಕಲ್ಲ ಎಂಬುದಾಗಿ ಇಬ್ರನ್ನು ಕರೆದು ಹಂಚಿ ಕೊಡ್ತಾನೆ. ಈಸ್ ವೆರಿ ರೈಚಿಯಸ್. ಆತನು ಬಹಳ ನೀತಿವಂತನಾದಂಥ ತಂದೆ. ಯೇಸು ಬಹಳ ನೀತಿವಂತನು. ಪ್ರಪಂಚವನ್ನು ಸೃಷ್ಟಿ ಮಾಡಿದಂಥ ದೇವರು ಮನುಷ್ಯರಿಗೆ ಸ್ವಇಚ್ಛೆಯನ್ನ ಕೊಟ್ಟ, ಅವ್ರಿಗೆ ಬೇಕಾದ ದಾನಗಳನ್ನ ದೇವರು ಕೊಟ್ಟ. ಪ್ರಿಯರೇ, ಆದರೆ ನಮ್ಮ ಜೀವಿತವನ್ನು ನಾವೇ ಕೆಡಿಸಿಕೊಂಡೆವು. ಹೇಗೆ ಯವನಸ್ಥನು ದೂರವಾಗಿ ಹೋಗಿ ತನ್ನ ಜೀವಿತವನ್ನೆಲ್ಲ ಹಾಳು ಮಾಡಿದನೋ, ಹಾಗೆ ನಮ್ಮ ಜೀವಿತವನ್ನ ಹಾಳು ಮಾಡಿಕೊಂಡು ದೇವರ ಮುಂದೆ ನಿಂತಿದ್ದೇವೆ. ಪ್ರಿಯರೇ, ನನ್ನನ್ನು ಕೇಳ್ತಾ ಇರುವಂಥವ್ರು ಯಾರಾದರೂ ನಿಮ್ಮ ಜೀವಿತವನ್ನ ಹಾಳು ಮಾಡ್ಕೊಂಡಿದ್ದೀರಾ? ನನ್ನ ಮದುವೆ ಮುರಿದು ಹೋಗಿದೆ, ನನ್ನ ಹೆಂಡತಿ ಬಿಟ್ಟು ಹೋಗಿದ್ದಾಳೆ, ನನ್ನ ಗಂಡ ಬಿಟ್ಟು ಹೋಗಿದ್ದಾನೆ, ನಾನು ಬದುಕ್ತಾ ಇರುವಂಥ ಬದುಕಿನಲ್ಲಿ ನನಗೆ ನೆಮ್ಮದಿ ಇಲ್ಲ, ನನ್ನನ್ನು ಪ್ರೀತಿಸೋರಿಲ್ಲ ಎಂಬುದಾಗಿ ನೀವು ಅನ್ಕೊಂಡಿರೋದಾದ್ರೆ ಒಂದು ಶುಭ ಸಂದೇಶ ಇದೆ. ಎದುರು ನೋಡ್ತಾ ಇರುವಂಥ ಒಬ್ಬ ಯೇಸು ನಿಮಗೋಸ್ಕರ ತಂದೆಯಂಥ ಮನಸ್ಸನ್ನು ಹೊತ್ತಂಥ ಯೇಸು ಇದ್ದಾನೆ. ನೀವು ವಾಪಸ್ ಯೇಸುವಿನ ಹತ್ರ ಬರೋದಾದ್ರೆ, ನೀವು ಯೇಸುವಿನ ಹತ್ರ ಬರೋದಾದ್ರೆ, ಆ ಮಗನು ವಾಪಸ್ ಬಂದ ಸಮಯದಲ್ಲಿ ಹೇಗೆ ದೇವರು ಕನಿಕರ ಉಳ್ಳವನಾಗಿದ್ದಾನೋ ಹಾಗೆ ಆ ತಂದೆ ತಬ್ಬಿಕೊಂಡು ಕನಿಕರ ಪಟ್ಟು ಅವನನ್ನ ಬಿಡದೇನೆ ಅವನನ್ನ ಸೇರಿಸಿಕೊಂಡನೋ, ಹಾಗೆ ನಿಮ್ಮನ್ನು ಕೂಡ ಯೇಸು ಸೇರಿಸಿಕೊಳ್ಳುವಂಥವನಾಗಿದ್ದಾನೆ. ಹಾಗಾಗಿ ಯೇಸು ಆತನ ನೀತಿವಂತನ ಮಾತ್ರ ಅಲ್ಲ, ದೇವರ ನೀತಿವಂತನ ಮಾತ್ರ ಅಲ್ಲ, ಆತನು ಕನಿಕರ ಉಳ್ಳಂಥವನಾಗಿದ್ದಾನೆ. ಕೆಟ್ಟಂಥವರನ್ನ ಈ ಲೋಕ ದ್ವೇಷಿಸ್ತದೆ, ದೂರ ತಳ್ತದೆ. ಆದರೆ ನನ್ನನ್ನು ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತ ದೂರ ತಳ್ಳದೆ ಆತ ನನ್ನನ್ನು ಸೇರಿಸಿಕೊಳ್ಳುವಂಥವನಾಗಿದ್ದಾನೆ. ಈ ಪ್ರೀತಿಯನ್ನ ನೀನು ದೂರ ತಳ್ಳದೆ ಆ ಅಪ್ಪಿಕೊಳ್ಳುವಂಥ ಕರಗಳಲ್ಲಿ ನಿನ್ನ ಜೀವಿತವನ್ನ ನೀನು ಒಪ್ಪಿಸಿಕೊಡು. ಆತನ ಖಂಡಿತವಾಗಿ ನೀನು ಆತನನ್ನ ಅಂಗೀಕಾರ ಮಾಡೋದಾದ್ರೆ ಆತ ನಿನ್ನ ಜೊತೆಯಲ್ಲಿ ಸಂತೋಷ ಪಡುವಂಥವನಾಗಿದ್ದಾನೆ, ನಿನ್ನಲ್ಲೇ ಖುಷಿ ಪಡುವಂಥವನಾಗಿದ್ದಾನೆ. ಮಾನಸಾಂತರದ ಬದುಕು ಕ್ರಿಸ್ತನಿಗೆ ಸಂತೋಷ, ಪರಲೋಕದಲ್ಲಿ ಸಂತೋಷವನ್ನು ಉಂಟು ಮಾಡ್ತದೆ. ಕೊನೆಯದಾಗಿ ಆತನು ಇವತ್ತು ಕೂಡ ಅನೇಕರನ್ನ ಕರೀತಾ ಇದ್ದಾನೆ. ಆ ಸಂತೋಷದಲ್ಲಿ ಪಾಲ್ಗೊಳ್ರಿ, ಮಾನಸಾಂತರ ಹೊಂದಿದಂಥ ಜೀವಿತಗಳಿಗೋಸ್ಕರ ಸಂತೋಷ ಪಡ್ರಿ ಎಂಬುದಾಗಿ ಹೇಳುವಂಥವನಾಗಿದ್ದಾನೆ. ಸೊ ಹಾಗಾಗಿ ಪ್ರಿಯರೇ, ಈ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಯಾರಾದರೂ ನಿಮ್ಮ ಜೀವಿತವನ್ನ ಕ್ರಿಸ್ತನ ಕೈಗೆ ಕೊಡಬೇಕು ಅಂತ ಇದ್ರೆ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡುವಾಗ ಆ ಮಗನು ವಾಪಸ್ ತಂದೆ ಮನೆಗೆ ಬಂದ ಹಾಗೆ, ತಂದೆ ಹತ್ತ ಬಂದ ಹಾಗೆ, ಮಾನಸಾಂತರದ ಹೃದಯವನ್ನು ಹೊತ್ತುಕೊಂಡು ಬಂದ ಹಾಗೆ ನಿಮ್ಮ ಪಾಪಗಳಿಗೆ ಮಾನಸಾಂತರ ಪಡಿ, ಯೇಸುವಿನ ಬಳಿಗೆ ಬನ್ರಿ. ಆತ ನಿಮಗೋಸ್ಕರ ಕಾಯ್ತಾ ಇದ್ದಾನೆ, ನಿಮ್ಮ ಜೀವಿತವನ್ನು ಆಶೀರ್ವದಿಸ್ತಾನೆ. ಆತನ ದೂರ ತಳ್ಳುವಂಥವನಲ್ಲ, ಆತ ನಿಮ್ಮನ್ನು ಸೇರಿಸಿಕೊಂಡು ನಿಮ್ಮ ಜೊತೆಯಲ್ಲಿ ಖುಷಿ ಪಡುವಂಥವನು ಮಾತ್ರ ಅಲ್ಲ, ನಿಮ್ಮ ಜೊತೆಯಲ್ಲಿ ಎಂದೆಂದಿಗೂ ಕೂಡ ಇರುವಂಥವನಾಗಿದ್ದಾನೆ. ದೇವರ ಈ ಶುಭ ಸಂದೇಶ ನಿಮ್ಮನ್ನು ಮಾನಸಾಂತರದ ಕಡೆಗೂ ಸಂತೋಷದ ಕಡೆಗೂ ನಡೆಸಲಿ ಎಂಬುದಾಗಿ
ನಾನು ನಿಮಗೋಸ್ಕರ ಪ್ರಾರ್ಥಿಸ್ತೇನೆ. ಪರಲೋಕದಲ್ಲಿರುವಂಥ ತಂದೆಯೇ, ನನ್ನನ್ನು ಕೇಳ್ತಾ ಇರುವಂಥ ಪ್ರಿಯರು, ಕರ್ತನೆ ಯೇಸುವೆ, ನೀನು ಯಾವಾಗ ಸಂತೋಷ ಪಡ್ತೀಯ? ನೀನೊಂದು ಮಾನಸಾಂತರದ ಜೀವಿತ ನೋಡುವಾಗ, ಮಾನಸಾಂತರದ ಜೀವಿತಗಳನ್ನು ನೋಡ್ತಾ ಇರುವಾಗ ಅದರಲ್ಲಿ ಅನೇಕರು ಸಂತೋಷ ಪಡೋದನ್ನು ನೋಡಿ ಸಂತೋಷ ಪಡ್ತೀಯ. ಇವತ್ತು ಕರ್ತನೆ, ಅನೇಕರು ಮಾನಸಾಂತರ ಹೊಂದಲಿಕ್ಕೂ ಹಾಗೆ ತಮ್ಮ ಜೀವಿತದಲ್ಲಿ ಯೇಸುವನ್ನು ಅಂಗೀಕಾರ ಮಾಡಿ ಅವರು ಕೂಡ ಸಂತೋಷಪಟ್ಟು ಇನ್ನಿತರರು ಹೀಗೆ ಕರ್ತನೆ ಮಾನಸಾಂತರ ಹೊಂದುವಾಗ ಸಂತೋಷ ಪಡಲಿಕ್ಕೆ ಅನೇಕರಿಗೆ ಸಹಾಯ ಮಾಡು. ಈ ಸಮಾಜದಲ್ಲಿ ಕ್ರಿಸ್ತನ ಕಡೆಗೆ ಬರೋದನ್ನು ನೋಡಿ ಅನೇಕರು ದ್ವೇಷಿಸದೆ ಅವರನ್ನ ಹೆಚ್ಚಾಗಿ ಇನ್ನೂ ಪ್ರೀತಿ ಮಾಡಿಕೊಳ್ಳುವಂತೆ ಅವರಿಗೆ ಕೃಪೆಯನ್ನು ಅನುಗ್ರಹಿಸು. ಹಾಗೆ ನೀನು ನಡೆಸುತ್ತೀಯಾದಕ್ಕಾಗಿ ಸ್ತೋತ್ರ. ಯೇಸುವೆ, ನಮ್ಮನ್ನ ಪಾಪಿಗಳಾದಂಥ ನಮ್ಮನ್ನು ನಿನ್ನ ಹತ್ರ ಬಂದಾಗ ಸ್ವೀಕರಿಸಿ ಕರ್ತನೆ ನಮ್ಮನ್ನು ಅಪ್ಪಿಕೊಂಡು ನಮ್ಮಲ್ಲಿ ಸಂತೋಷಪಟ್ಟು ಅನೇಕ ಸಂತೋಷದಲ್ಲಿ ಪರಲೋಕವನ್ನೇ ಭಾಗಿ ಮಾಡುವಂಥ ದೇವರು ನೀನಾಗಿದೆಲ್ಲ, ಅದಕ್ಕಾಗಿ ಸ್ತೋತ್ರ. ನಿನಗೆ ಮಹಿಮೆ ಉಂಟಾಗಲಿ ಯೇಸುವೆ. ತಂದೆಯೇ, ನಿನಗೆ ಮಹಿಮೆ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆಯೇ, ಆಮೇನ್. ಮನುಜ ಎಲ್ಲದಕ್ಕಿಂತ ಮಿಗಿಲಾದದು ಪ್ರೀತಿಯಲ್ಲೋ ಮನುಜ, ಆ ಪ್ರೀತಿಯೇ ಯೇಸು ಎಂದು ಬಾಳು ನೀನು ಮನುಜ, ಆ ಪ್ರೀತಿಯೇ ಯೇಸು ಎಂದು ಬಾಳು ನೀನು ಮನುಜ. ಬಿತ್ತು ಬ್ಯಾಡು ಮನುಜ, ಬಿತ್ತು ಬ್ಯಾಡು ಮನುಜ, ಪಾಪದ ಬೀಜವ ಬಿತ್ತು ಬ್ಯಾಡು. ನಿನ್ನ ಅಂತ್ಯಕ್ಕೆ ಕೊನೆಗಾಣುವ ದಿನ ಬಂತು, ಬಿತ್ತು ಬ್ಯಾಡು, ಬಿತ್ತು ಬ್ಯಾಡು ಮನುಜ, ಪಾಪದ ಬೀಜವ ಬಿತ್ತು ಬ್ಯಾಡು. ನಿನ್ನ ಅಂತ್ಯಕ್ಕೆ ಕೊನೆಗಾಣುವ ದಿನ ಬಂತು, ಬಿತ್ತು ಬ್ಯಾಡು, ಬಿತ್ತು ಬ್ಯಾಡು, ಬಿತ್ತು ಬ್ಯಾಡು, ಪಾಪದ ಬೀಜವ ಬಿತ್ತು ಬ್ಯಾಡು. ಓ ಬಿತ್ತು ಬ್ಯಾಡು, ಬಿತ್ತು ಬ್ಯಾಡು, ಪಾಪದ ಬೀಜವ ಬಿತ್ತು ಬ್ಯಾಡು, ಬಿತ್ತು ಬ್ಯಾಡು ಮನುಜ. ಈ ಪ್ರೋಗ್ರಾಂ ನಿಮಗೆ ಆಶೀರ್ವಾದವಾಗಿದೆ ಎಂದು ನಾವು ನಂಬುತ್ತೇವೆ. ನಿಮಗೇನಾದರೂ ಅಭಿಪ್ರಾಯಗಳು, ಪ್ರಾರ್ಥನಾ ಮನವಿಗಳು ಇರೋದಾದರೆ ನಿಮ್ಮ ಸಂಕೋಚವಿಲ್ಲದೆ ನೀವು ಕಾಲ್ ಮಾಡಿ, ನಾವು ನಿಮಗೋಸ್ಕರವಾಗಿ ಖಂಡಿತವಾಗಿ ನಾವು ಪ್ರಾರ್ಥಿಸುತ್ತೇವೆ. ನೀವು ನಮ್ಮನ್ನು ಭೇಟಿ ಮಾಡಬೇಕಾದಂಥ ವಿಳಾಸ ಸತ್ಯಂ ಸತ್ಯವೇ, ಅಗಾಪೆ ಗಾಸ್ಪಲ್ ಮಿನಿಸ್ಟ್ರೀಸ್, ಮತ್ತಿಕೆರೆ, ಬೆಂಗಳೂರು 54. ಈ ಅಡ್ರೆಸ್ನಲ್ಲಿ ನೀವು ನಮ್ಮನ್ನು ಭೇಟಿ ಮಾಡಬಹುದು. ನಿಮಗೇನಾದರೂ ಪ್ರಾರ್ಥನಾ ಮನವಿಗಳು, ಪ್ರಾರ್ಥನಾ ವಿಷಯಗಳು, ಏನಾದರೂ ಸಮಸ್ಯೆಗಳು ಇರೋದಾದರೆ ಸಂಕೋಚವಿಲ್ಲದೆ ಈ ಸ್ಕ್ರೀನ್ನಲ್ಲಿ ಕಾಣಿಸುವಂಥ ಈ ನಂಬರ್ಗೆ ನೀವು ಕಾಲ್ ಮಾಡಿರಿ. ನಾವು ನಿಮಗೋಸ್ಕರವಾಗಿ ನಾವು ಪ್ರಾರ್ಥಿಸುತ್ತೇವೆ. ಮತ್ತು ಏನಾದರೂ ಬೈಬಲ್ ಸಂಬಂಧವಾಗಿರುವಂಥ ಪ್ರಶ್ನೆಗಳು, ಬೈಬಲ್ ಸಂಬಂಧವಾಗಿರುವಂಥ ಸಂಶಯಗಳು ನಿಮಗಿರೋದಾದರೆ ವಾಟ್ಸಾಪಿನಿಂದ ನೀವು ನಮಗೆ ಕೇಳ್ಬೋದು. ವಾಟ್ಸಾಪ್ನಿಂದಲೇ ನಾವು ನಿಮಗೆ ಉತ್ತರವನ್ನು ಕೊಡುತ್ತೇವೆ. ಈ ಸಂದೇಶವನ್ನು ಮತ್ತು ಈ ಹಾಡನ್ನು ಪುನಃ ಕೇಳಬೇಕಾದರೆ ಸತ್ಯಂ ಸತ್ಯವೇ ಅನ್ನುವಂಥ ಯೂಟ್ಯೂಬ್ ಚಾನಲ್ ಮತ್ತು ಸತ್ಯಂ ಸತ್ಯವೇ ಅನ್ನುವಂಥ ಫೇಸ್ಬುಕ್ ಪೇಜ್ನಲ್ಲಿ ನೀವು ಸಂಪರ್ಕಿಸಿ. ಈ ಸಂದೇಶವನ್ನು ನಿಮಗೆ ಆಶೀರ್ವಾದವಾಗಿದ್ದರೆ ನಿಮ್ಮ ಸ್ನೇಹಿತರಿಗೂ ನೀವು ಇದನ್ನು ಶೇರ್ ಮಾಡಿರಿ. ಈ ಶುಭವಾರ್ತೆಯಲ್ಲಿ ನೀವು ಸಹ ಪಾಲ್ಗೊಂಡ್ರಿ. ದೇವರು ನಿಮ್ಮನ್ನು ಹೆಚ್ಚಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್. ವಚನ ಮಳೆಯಾಗಿ ಸುರಿಯುವುದು, ಸತ್ಯ ಹೂವಾಗಿ ಅರಳುವುದು. ಸತ್ಯ ಸತ್ಯವೇ, ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ಆಡ್ತಾ ಇದ್ದಂಥ ವ್ಯಕ್ತಿ ಹಣವನ್ನ ಲಾಟ್ರಿಗಳಲ್ಲಿ, ಹಣವನ್ನ ಜೂಜುಗಳಲ್ಲಿ ತನ್ನ ಮೋಜಿಗಾಗಿ ಕಳೀತಾ ಇದ್ದಂಥ ವ್ಯಕ್ತಿ ಯಾವ ಧರ್ಮದಲ್ಲಾಗಿದ್ರು ಯೇಸು ಸ್ವಾಮಿಯನ್ನ ನಂಬುವಾಗ